ನೋಡಿ, ಮೊದಲು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಹಾಗೆ ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಪವರ್ ಡೈರೆಕ್ಟರ್ ಅಂತ ಹೊಡೆದ್ರೆ ಬರುತ್ತೆ. ನೋಡಿ, 2 ಅಕ್ಷರ ಹೊಡೆದ್ರೆ ಬರುತ್ತೆ, ಇಲ್ಲೇ ಐತೆ. ತುಂಬ ಸುಲಭವಾಗಿ ವಿಡಿಯೋ ಎಡಿಟ್ ಮಾಡ್ಬೋದು. ಡೌನ್ಲೋಡ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಲೌ ಕೊಡಬೇಕು. ನೋಡಿ, ಈ ಥರ ಅಡ್ವರ್ಟೈಸ್ಗಳು ಇದೆಲ್ಲ ಬರ್ತಾ ಇದ್ರೆ ಅವಾಗ ಇಲ್ಲೇನು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಫೋನ್ಪೇಯಲ್ಲಿ ಏನಾದರೂ ಅಮೌಂಟ್ ಇತ್ತು ಅಂದರೆ ಅಮೌಂಟೆಲ್ಲ ಕಟ್ಟಾಗ್ಬಿಡುತ್ತೆ. ಅದಕ್ಕೂ ಇದಕ್ಕೂ ಕನೆಕ್ಟ್ ಆಗಿಬಿಟ್ಟು ಅದಕ್ಕೆ ಹೇಳ್ತಾ ಇರೋದು. ಈ ರೀತಿ ಕ್ಯಾನ್ಸಲ್ ಮಾಡೋಣ. ನೋಡಿ, ಇವೆಲ್ಲ ಹಳೆ ವೀಡಿಯೋಗಳು. ಈಗ ನಾವು ಹೊಸ್ದಾಗೆ ಅಪ್ಲೋಡ್ ಮಾಡಬೇಕು, ವೀಡಿಯೋನ ಎಡಿಟ್ ಮಾಡಬೇಕು ಅಂತಂದರೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ತುಂಬ ಸುಲಭವಾಗಿ ಮಾಡ್ಬೋದು. ಈಗ ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ನಾನು ಅವತ್ತು ರಾಯರ್ ಫೋಟೋ ತರೋಕ್ಕೆ ತುಮಕೂರಿಗೆ ಹೋಗಿದ್ದೆ, ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾವು ಒಂದೇ ಸಲ 2-3 ವೀಡಿಯೋ ಹಾಕೋದ್ಕಿಂತ ಒಂದು ವೀಡಿಯೋ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಯಾಕಂದರೆ ಆ ವಿಡಿಯೋ ಮತ್ತೊಂದು ಸಲ ನಾವು ನೋಡಬೇಕು, ಏನಾದರೂ ಅದರಲ್ಲಿ ಪ್ರಾಬ್ಲಮ್ ಆಯಿತಾ ಅಂತನ. ಮತ್ತೊಂದು ವಿಡಿಯೋ ಹಾಕಬೇಕು ಅಂದರೆ ಮತ್ತೆ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಪಕ್ಕ ಇರೋದ್ರ ಮೇಲೆ ಕ್ಲಿಕ್ ಮಾಡಬಾರ್ದು. ನೋಡಿ, ಇದ್ರ ಪಕ್ಕ ಇನ್ನೊಂದು ಐತೆ ಪ್ಲಸ್ ಥರನ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇನ್ನೊಂದು ವಿಡಿಯೋ ಹಾಕ್ಬೋದು. ಅದಾದಮೇಲೆ ಮನೆಗೆ ತೊಗೊಂಬಂದಿರೋದು. ನೋಡಿ, ಮನೆಗೆ ತೊಗೊಂಬಂದು ಫೋಟೋ ಇಟ್ಟಿರೋದು, ಫೋಟೋ ಓಪನ್ ಮಾಡ್ತಾ ಇರೋದು ಇದು. ಈ ವಿಡಿಯೋನೂ ಆಯಿತು. ಈಗ ಮತ್ತೆ ಇನ್ನೊಂದು ವಿಡಿಯೋ ನೋಡಿ, ಇದು ವಿಡಿಯೋ ಆನ್ ಮಾಡ್ಕೊಬೇಕು. ಯಾಕಂದರೆ ನಾವೇನಾದರೂ ಪ್ರಾಬ್ಲಮ್ ಮಾಡಿದ್ದೀವ ಅದರಲ್ಲಿ, ಅಂದರೆ ಕಟ್ ಮಾಡಬೇಕು ಅಂದರೆ ನೋಡಿ, ಹಾಗೆ ಇದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ನನಗೆ ಫುಲ್ಲು ವೀಡಿಯೋ ಬೇಕು ಅಂದರೆ ಎಲ್ಲೂ ಕಟ್ ಮಾಡೋದಿಲ್ಲ ಅಂದರೆ ನಾವೇನು ಟ್ರಿಮ್ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಕರೆಕ್ಟಾಗೈತೆ. ಮತ್ತು ಇನ್ನೊಂದು ವಿಡಿಯೋ ನಾವು ಹಾಕಬೇಕು ಅಂದರೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಹಾಗೆ ಮನೆಗೆ ಅವತ್ತು ಫೋಟೋ ಎಲ್ಲ ತಂದಾದಮೇಲೆ ರಾಯರ್ ಪೂಜೆ ಮಾಡಿರೋದು ವಿಡಿಯೋ ಇದೆ, ಇದು ಹಾಕಬೇಕು. ಇದು ವಿಡಿಯೋ ಪವರ್ ಡೈರೆಕ್ಟಲ್ಲೇನ ಎಡಿಟ್ ಮಾಡಿದ ವಿಡಿಯೋ, ಹಂಗಾಗಿ ಇದನ್ನು ಸ್ವಲ್ಪ ಝೂಮ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಮಗೆ ಇದು ಫೋಟೋ ಯೂಟ್ಯೂಬ್ಗೆ ಎಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇದಿರುತ್ತೆ ನೋಡಿ, 6:9 ಮತ್ತು 16:9 ಐತೆ. ಇದಕ್ಕೆ ಓಕೆ ಮಾಡಬೇಕು ನಾವು. ನೋಡು, ಇದಕ್ಕೆ ಫಸ್ಟ್ನೇದಕ್ಕೆ ಓಕೆ ಮಾಡಿದ್ರೆ ಫುಲ್ ಬರುತ್ತೆ. ಮತ್ತು ಶಾರ್ಟ್ ವೀಡಿಯೋಕ್ಕೆ ಇವು ಈ ಥರ ಹಾಕಬೇಕು. ನೋಡಿ, ಒಂದೊಂದಕ್ಕೆ ಒಂದೊಂದು ಥರ ಐತೆ. ಆದರೆ ಯೂಟ್ಯೂಬಿಗೆ ಮಾತ್ರ ಇದನ್ನೇ ಹಾಕಬೇಕು. 16:9 ಐತಲ್ಲ, ಇದನ್ನು ಹಾಕಿದ್ರೆ ಕರೆಕ್ಟಾಗೆ ಬರುತ್ತೆ. ನಮಗೆ ಸಾಕಿಷ್ಟು ಕಟ್ ಮಾಡೋದು ತೋರಿಸ್ತೀನಿ ನೋಡಿ. ಇದರಲ್ಲೇ ಇದರಲ್ಲಿ ಕಟ್ ಮಾಡ್ತೀನಿ, ಅದು ವಿಡಿಯೋ ಚೆನ್ನಾಗೈತೆ ನೋಡಿ. ಇದು ನಮಗೆ ಬೇಡ ಅಂತಂದರೆ ಇಲ್ಲಿ ಇದ್ರ ಮೇಲೆ ತೋರಿಸ್ತೀನಿ. ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಈ ಥರ ಎಲ್ಲ ವೈಟ್ ಕಲರ್ ಲೈನ್ ಬರುತ್ತೆ. ಆಗ ಇಲ್ಲಿ ಕಟ್ ಮಾಡೋದೊಂದು ಇದಿರುತ್ತೆ, ಬ್ಯಾಡ್ ಥರನ, ಅದ್ರ ಮೇಲೆ ಪ್ರೆಸ್ ಮಾಡಬೇಕು
ನೋಡಿ ಈ ಥರ ಬರುತ್ತೆ. ನಮಗೆ ಈ ಕಡೆ ಕಟ್ ಮಾಡ್ಕೊಬೇಕಾ, ಇಲ್ಲಾಂದರೆ ಇತ್ಲದ್ದು ಕಟ್ ಮಾಡಬೇಕು ಅಂತಂದರೆ ಮಧ್ಯದ್ದೇನ ಕಟ್ ಮಾಡಬೇಕು ಅಂದರೆ ಮತ್ತೆ ವೀಡಿಯೋನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಓಡಿಸ್ಬೇಕು. ಅವಾಗ ಮತ್ತೊಂದು ಸಲ ಇದು ಪ್ರೆಸ್ ಮಾಡಬೇಕು. ಆಮೇಲೆ ಮತ್ತೆ ಈ ಥರ ಬರುತ್ತೆ ವೈಟ್ ಲೈನು. ಇದು ಕಟ್ ಮಾಡೋಂಗಿಲ್ಲ ಮತ್ತು ಇದನ್ನು ಕಟ್ ಮಾಡೋಂಗಿಲ್ಲ. ಈ ಸೆಂಟ್ರಾಗಿರೋದು ಮಾತ್ರ ಕಟ್ ಮಾಡಬೇಕು ಅಂದರೆ ನಾವು ಇದ್ರ ಮೇಲೆ ಹಿಂಗೆ ಪ್ರೆಸ್ ಮಾಡಿದ್ರೆ ಈ ವೈಟ್ ಲೈನು ಇದ್ರ ಮೇಲೆ ಬರುತ್ತೆ. ಆವಾಗ ನಾವು ಡೈರೆಕ್ಟು ಇಲ್ಲಿ ಡಿಲೀಟ್ ಮಾಡ್ಬೋದು. ನೋಡಿ ಡಿಲೀಟ್ ಆಯಿತು. ಇವಾಗ ಹಾಗೆ ಕಟ್ ಮಾಡ್ಬೋದು. ಮತ್ತೆ ನೀವು ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನೋಡಿ ಆ ಥರ ಬರುತ್ತೆ. ಆಯಿತು, ಇದು ಕಲರು ಆಯಿತು. ನಮಗೇನಾದ್ರು ಡಬಲ್ ಕಲರ್ ಬೇಕು ಅಂತಂದರೆ ಈ ರೀತಿ ಹೊಡಿಬೇಕು. ಇಲ್ಲ ನಮ್ಗೆ ಯಾವ್ದಾದ್ರು ಒಂದು ಕಲರ್ ಇರಲಿ ಅಂದರೆ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ಓಕೆ. ಇದನ್ನು ನೀವು ಯಾವ ರೀತಿನಾದರೂ ಇದು ಮಾಡ್ಬೋದು. ನೋಡಿ ಹಿಂಗೆ ತಿರುಗಿಸಿರಿ ಈ ರೀತಿ ಬರುತ್ತೆ, ಹಿಂಗೆ ಬರುತ್ತೆ ನೋಡಿ. ಇದು ಇಲ್ಲಿರೋದು. ಮತ್ತು ಇದನ್ನು ತಗೊಂಬಂದು ಇಲ್ಲಿ ಕೂರಿಸ್ಕೋಬೇಕು. ನಿಮ್ಗೆ ಎಲ್ಲಿ ಬೇಕಾದ್ರೂ ಇದು ಮಾಡ್ಬೋದು. ನಾನಿಲ್ಲಿ ಕೂರಿಸ್ಕೊಂಬಂದಿದ್ದೀನಿ. ಮತ್ತು ಇಲ್ಲಿ ನಮಗೆ ಮತ್ತು ಎಡಿಟ್ ಮಾಡಬೇಕು ಅಂದರೆ ರಿಟರ್ನ್ ವಾಪಸ್ ಬರಬೇಕಿಲ್ಲಿ. ಮತ್ತು ಆಡಿಯೋ ನಾವು ವಾಯ್ಸ್ ಕೊಡೋದಾದರೆ ಈ ಮೊದಲು ವಿಡಿಯೋದಲ್ಲಿರೋ ವಾಯ್ಸೇ ಬೇಡ ಅಂತ ಅಂದರೆ ಇದನ್ನು ವಿಡಿಯೋನ ಪ್ರೆಸ್ ಮಾಡಬೇಕು. ಇಲ್ಲಿ ವಾಲ್ಯೂಮ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಯಾವಾಗ ಪ್ರೆಸ್ ಮಾಡಬೇಕು ಅಂದರೆ ನಮಗೆ ವಿಡಿಯೋದಲ್ಲಿರೋದು ವಾಯ್ಸು ನಮಗೆ ಬೇಡ, ನಾವು ಮತ್ತೆ ವಾಯ್ಸ್ ಕೊಡ್ತೀವಿ ಅಂದರೆ ಈ ರೀತಿ ಮಾಡಿ ಮ್ಯೂಟ್ ಮಾಡಬೇಕು. 3 ವೀಡಿಯೋ ಹಾಕಿದರೆ 3 ಸಲ ಮ್ಯೂಟ್ ಮಾಡಬೇಕು. ಒಂದೊಂದು ವೀಡಿಯೋಕ್ಕೆ ನೋಡಿ ರಿಟರ್ನ್ ಹೋಗಬೇಕು. ಮತ್ತು ಈ ವಿಡಿಯೋ ಮೇಲೆ ಪ್ರೆಸ್ ಮಾಡಬೇಕು. ಮತ್ತು ವಾಲ್ಯೂಮ್ ಮೇಲೆ ಪ್ರೆಸ್ ಮಾಡಿ ಮ್ಯೂಟ್ ಮಾಡಬೇಕು. ಮತ್ತು ರಿಟರ್ನ್ ವಾಪಸ್ ಬಂದು ತುಂಬ ಈಸಿ ಎಡಿಟ್ ಮಾಡೋದು. ನೋಡಿ ನಾನು ಇದರಲ್ಲಿ ವಿಡಿಯೋ ವಾಯ್ಸ್ ಹಂಗೆ ಬೇಕು, ನನಗೆ ವಿಡಿಯೋದಲ್ಲಿರೋ ವಾಯ್ಸೇ ಬೇಕು ಅಂತಂದರೆ ಅದು ಹಂಗೆ ಇರಲಿ. ನಿಮಗದು ವಾಲ್ಯೂಮ್ ಜಾಸ್ತಿ ಬೇಕು ಅಂದರೆ ನೋಡಿ ಅದ್ರ ಮೇಲೆ ವಿಡಿಯೋ ಮೇಲೆ ಪ್ರೆಸ್ ಮಾಡಿ ವಾಲ್ಯೂಮ್ ಅಂತ ಹೊಡೆದ್ರೆ 100 ಇರೋದು ಇಲ್ಲಿ 200 ಆಗುತ್ತೆ. ಇಲ್ಲ ನಮಗೆ ವಾಲ್ಯೂಮ್ ಕಮ್ಮಿ ಬೇಕು ಅಂದರೆ ಎಷ್ಟಾದರೂ ಮಾಡ್ಕೊಬೋದು. ನೋಡಿ ಆಯಿತಾ. ಈಗ ಮತ್ತೆ ರಿಟರ್ನ್ ವಾಪಸ್ ಹೋಗಬೇಕು. ಮತ್ತು ಸ್ಟಾರ್ಟಿಂಗಿಂದ ನಾವೇನಾದರೂ ಎಡಿಟ್ ಮಾಡಬೇಕು ಅಂದರೆ ಹಿಂದಕ್ಕೆ ಹೋಗಬೇಕು. ಅರ್ಧದಿಂದ ಎಡಿಟ್ ಮಾಡ್ತೀವಿ ಅಂದರೆ ಇಲ್ಲ ಅರ್ಧದಿಂದ ಎಲ್ಲಿಂದ ಎಡಿಟ್ ಮಾಡಬೇಕು. ನಾವು ಏನಾದರೂ ಸ್ಟಿಕ್ಕರ್ ಹಾಕಬೇಕು, ಏನಾದರೂ ಚಾನಲ್ ನೇಮ್ ಕೊಡಬೇಕು ಅಂದರೆ ನೀವು ಎಲ್ಲಿಂದ ಕೊಡಬೇಕು ಅಂದ್ಕೊಂಡಿದ್ದೀರಾ ಅಲ್ಲಿ ಅಂದ ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ ಮತ್ತೆ ಎಫೆಕ್ಟ್ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಿಲ್ಲಿ ನೋಡಿ. ಕನೆಕ್ಟ್ ಮಾಡಬೇಕು. ಇವಾಗ ನೆಟ್ವರ್ಕ್ ಬೇಕು. ಇವಾಗ ನಾವೇನೂ ಇದರಲ್ಲಿ ಯೂಸ್ ಮಾಡಲ್ಲ ಅಂತ ಅಂದರೆ ನೆಟ್ವರ್ಕ್ ಅವಶ್ಯಕತೆ ಇರಲ್ಲ. ನೆಟ್ ಆನ್ ಮಾಡ್ಕೊಳ್ತೀನಿ ನಾನು ನೋಡಿ. ಎಫೆಕ್ಟ್ಗಳು ತುಂಬ ಚೆನ್ನಾಗವೆ ಇದ್ರಾಗೆ ನೋಡಿ. ಯಾವ್ದ್ಯಾವ್ದು ಬೇಕಾ ಎಲ್ಲ ಐತೆ. ಸೆಲೆಬ್ರೇಷನ್ನು, ಲೈಟು, ಫಾರ್ಮು, ಇನ್ನು ಬೇಜಾನಿದ್ದಾವೆ. ನಿಮ್ಗೆ ಯಾವುದಾದ್ರೂ ಬೇಕು. ಇವಾಗ ಯಾವುದಾದ್ರೂ ಹಬ್ಬಗಳಿಗೆಲ್ಲ ಇದು ಮಾಡ್ತೀವಿ ಅಂತಂದರೆ ಅದಕ್ಕೂ ಇರ್ತೈತೆ. ಮತ್ತು ರಜದ ದಿನದಲ್ಲಿ ಎಲ್ಲಾದರೂ ಹೊರ್ಗಡೆ ಹೋಗಿರೋದು ಅದಕ್ಕೆಲ್ಲ ಏನಾದರೂ ಡಿಸೈನ್ ಮಾಡಬೇಕು ಅಂದರೆ ನೋಡಿ ಹಾಲಿಡೇ, ನ್ಯಾಚುರಲ್, ಕಲರ್ಫುಲ್ಲು ಯಾವುದು ನಿಮ್ಗೆ ಯಾವ್ದು ಬೇಕಾದರೂ ಇದು ಮಾಡ್ಬೋದು. ನೋಡಿ ನಾನಿಲ್ಲೊಂದು ಇದು ಮಾಡ್ತೀನಿ, ಲೈಟ್ದೇ ಹಾಕ್ತೀನಿ. ಲೈಟ್ ಅಂತ ಐತಲ್ಲ ನೋಡಿ, ಇದರೊಳಗೆ ಎಂತೆಂಥವವೆ ಅಂತನ ಈ ರೀತಿ ಐತಲ್ಲ PRO ಅಂತನ, ಅದು ಅಮೌಂಟ್ ಕಟ್ಟಾಗುತ್ತೆ ಅನಿಸುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನಾನು ಆ ರೀತಿ ಇಲ್ದಾಗ ಮಾತ್ರ ಇದು ಹಾಕ್ತೀನಿ ನೋಡಿ. ಅದು ಯಾಕೆ ನೀಟಾಗಿ ಕಾಣಿಸ್ತಾ ಇಲ್ಲ ನೋಡಿ. ನಿಮ್ಗೆ ಯಾವ ರೀತಿ ಬೇಕಾ ಆ ರೀತಿ ಇದು ಮಾಡ್ಕೊಬೋದು. ಎಷ್ಟು ದೂರ ಬೇಕು, ಫುಲ್ ವೀಡಿಯೋಕ್ಕೆ ಬೇಕಾ ಇಲ್ಲ ಅರ್ಧದಲ್ಲಿ ಎಲ್ಲಾದರೂ ಬೇಕಾ ಅಂತಂದರೆ ಹಿಂಗೆ ಎಳಿಬೇಕಷ್ಟೇ. ಇದನ್ನು ಇದ್ರ ಮೇಲೆ ಪ್ರೆಸ್ ಮಾಡಿ. ನಿಮ್ಗೆ ಇವಾಗ ಇದೇನೋ ಬೇಡ ಅಂದರೆ ಇದ್ರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಡಿಲೀಟ್ ಮಾಡೋದು. ನನಗಿದಷ್ಟು ಬೇಕು ಅಂತಂದರೆ
ಇದ್ರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಈ ಮಧ್ಯದಾಗೆಲ್ಲೋ ಮರೆತುಬಿಟ್ಟು ಇಲ್ಲಿದ್ದು ಮಾಡ್ತೀರ ಅಂದರೆ ಈ ಕಡೆ ಕೆಳೆದು ಬಿಡ್ಬೇಕು ಅವಾಗ. ನೋಡಿ ಆಯಿತು. ಪೂರ್ತಿ ವೀಡಿಯೋಕ್ಕೆ ಬೇಕು ಇದು ಅಂದರೆ ಫುಲ್ಲು ಈ ರೀತಿ ವೀಡಿಯೋ ಬೇಕು, ಕೊನೆವರೆಗೂ ಎಳಿಬೋದು. ಹಿಂಗೆ ತುಂಬ ಸುಲಭ ಸ್ನೇಹಿತರೆ ವೀಡಿಯೋ ಎಡಿಟ್ ಮಾಡೋದು. ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋಲ್ಲ. ನೋಡಿ ಇವಾಗ ಮುಂದಕ್ಕೆ ಬಂದುಬಿಟ್ಟೆ, ಇದನ್ನು ಈ ರೀತಿನಾದ್ರು ಎಳಿಬೋದು, ಇಲ್ಲ ಆ ರೀತಿ ಎಳಿಯೋಕ್ಕಾಗಲ್ಲ ಅಂದರೆ ನೋಡಿ ಈ ವಿಡಿಯೋ ಸಮುಖ ಆಯಿತಾ. ಇಷ್ಟೇ ಸಿಂಪಲ್ ಕಟ್ ಮಾಡೋದು. ಈಗ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ ನೋಡಿ. ಹಾಗೆ ಮತ್ತು ಈ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾರಲ್ಲ ಅದನ್ನು ನೋಡಿ. ಇಲ್ಲಿ ಸೋಷಿಯಲ್ ಮೀಡಿಯಾ ತಗೊಳ್ತೀನಿ ನೋಡಿ. ಸಬ್ಸ್ಕ್ರೈಬು, ನೋಟಿಫಿಕೇಷನ್ನು, ಲೈಕು ನೋಡಿ ಒಂದೊಂದೇ ಇದು ಮಾಡ್ತೀವಿ ಅಂದರೆ ನೀವು ಒಂದೊಂದೇ ಇದು ಮಾಡ್ಕೊಬೋದು. ಇಲ್ಲ ನನಗೆ 3 ಒಂದರಲ್ಲೇ ಇರೋದೇ ಆಗಬೇಕು ಅಂತಂದರೆ ನೋಡಿ ತೋರಿಸ್ತೀನಿ ಇಲ್ಲಿ. ನೋಡಿ ಸಬ್ಸ್ಕ್ರೈಬು, ಕಾಮೆಂಟು, ಲೈಕು ಇದಾದರೂ ಹಾಕ್ಕೊಬೋದು. ಇದೇನು ನೋಡೋಕೆ ಅಷ್ಟೊಂದು ಚೆನ್ನಾಗಿಲ್ಲ ನೋಡಿ. ಇದು ಹೋಗ್ಬೇಕಂದ್ರೆ 8 ಮೇಲೆ ಪ್ರೆಸ್ ಮಾಡಬೇಕು. ನೀವು ಇವಾಗ ಎಲ್ಲಾದರೂ ಹಾಕ್ಕೊಳ್ಬೋದು ಇದನ್ನು. ಇದೆಷ್ಟು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಎಳಿಬೋದು ಹಿಂಗೆ. ಇಲ್ಲ ನಮಗೆ ಸ್ವಲ್ಪನೇ ಸಾಕು ಅಂದರೆ ಸಾಕಷ್ಟೇನ. ನೋಡಿ ಇವಾಗ ಆನ್ ಮಾಡ್ತಿದ್ದಲ್ಲ ಅದು ನೋಡಿ ಬಂತು ಸಬ್ಸ್ಕ್ರೈಬ್, ಕಾಮೆಂಟ್, ಲೈಕ್ ಅಂತ. ಇಲ್ಲ ನಮಗೆ ಇದು ಬೇಡ ಅಂತಂದರೆ ಡಿಲೀಟ್ ಮಾಡಿರಿ. ಮತ್ತು ಬೇರೆದು ಹುಡುಕಬೇಕು ಅಂದರೆ ಮತ್ತೆ ಸ್ಟಿಕ್ಕರ್ ಮೇಲೆ ಹುಡುಕಬೇಕು. ಸ್ಟಿಕ್ಕರ್ ಮೇಲೆ ಪ್ರೆಸ್ ಮಾಡಿದರೆ ಸಿಗ್ತೈತೆ ಸ್ಪೆಷಲ್ ಎಫೆಕ್ಟು. ನಾನು ಹೊಸಬ್ಳೇನ, ಆದರೆ ತಿಳಿದಿರೋವಷ್ಟು ಹೇಳ್ಕೊಡ್ತೀನಿ. ನೋಡಬೇಕೆಲ್ಲ ನಮಗೆ ಯಾವ್ಯಾವ ಬೇಕೋ ಎಲ್ಲ ಸಿಗ್ತವೆ. ಒಂದು ಸಲ 2 ಸಲ ಬೇಜಾರಾಗುತ್ತೆ ಮನಸ್ಸಿಗೆ. ನೋಡಿ ಯಾವುದ್ರಾಗ ಬೇಕಾದರೂ ನೀವು ಹುಡುಕ್ಬೋದು. ಟ್ರೆಂಡಿಂಗಿಂದ ನೋಡೋಣ. ಟ್ರೆಂಡಿಂಗಲ್ಲಿ ನೋಡಿದ್ರೆ ನೋಡಿ ಸಬ್ಸ್ಕ್ರೈಬು, ನೋಟಿಫಿಕೇಷನ್ನು ನೋಡಿ. ಇನ್ನು ಯಾವ್ಯಾವ ಆರೋ ಮಾರ್ಕು ಏನಾದರೂ ನಾವು ಇಂಪಾರ್ಟೆಂಟ್ ಏನಾದರೂ ತೋರಿಸ್ಬೇಕಲ್ಲಿ ಅಂದರೆ ಆರೋ ಮಾರ್ಕ್ ಐತೆ. ಸೋಷಿಯಲ್ ಮೀಡಿಯಾಕ್ಕೆ ಹೋಗೋಣ. ತುಂಬ ಚೆನ್ನಾಗಿರೋ ಎಫೆಕ್ಟುಗಳಿರ್ತವೆ, ನಾವು ಹುಡುಕಿ ಹಾಕಬೇಕು. ನೋಡಿ ನಾನು ಇದ್ರ ಮೇಲೆ ಲೈಕ್ ಮೇಲೆ ಹಾಕ್ತೀನಿ. ಆಯಿತಾ. ಇಂಟು ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲೆಲ್ಲ ಮಾಡೋಕ್ಕೋದ್ರೆ ಒಂದೊಂದ್ಸಲ ಸಡನ್ನಾಗಿ ಎಲ್ಲ ಇದಾಗ್ಬಿಡ್ತೈತೆ. ನೋಡಿ ಇನ್ನೊಂದು ಸ್ವಲ್ಪ ಬೇಕು ನಮಗೆ ಅಂತಂದರೆ ಇನ್ನೂ ಹೇಳ್ಕೊಬೋದು. ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ನೋಡಿ ಲೈಕ್ದು ಬಟನ್ ಬಂತು, ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಬೇಡ ಇದು ಅಂದರೆ ಇಲ್ಲಿಗೆ ಹಾಕ್ಬಿಟ್ಟು ನೀವು ಅವಾಗ ಈ ಬಟನ್ ಬಂದಾಗಾದರೂ ಕೇಳ್ಬೋದು, ಇಲ್ಲ ಮೊದಲೇ ಕೇಳ್ಬೋದು ಲೈಕ್ ಮಾಡಿ ನನ್ನ ವೀಡಿಯೋಕ್ಕೆ ಅಂತನ. ನೋಡಿ ಸಬ್ಸ್ಕ್ರೈಬ್ ಬಟನ್ ಇದನ್ನು ಅಷ್ಟೇ ಎಲ್ಲಿ ಬೇಕಾದ್ರೂ ತಗೊಂಬಂದು ಕೂರಿಸ್ಬೋದು ಇದನ್ನು. ಮತ್ತು ಇದನ್ನು ಚಿಕ್ಕದಾಗಾದರೂ ಮಾಡ್ಬೋದು, ದೊಡ್ಡದಾಗಾದರೂ ಮಾಡ್ಬೋದು ನೋಡಿ. ಮತ್ತು ಏನಾದರೂ ಇದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ವೀಡಿಯೋಕ್ಕೆ ಬೇಕು ಅಂದರೆ ಈ ರೀತಿ ಎಳ್ಕೊಬೋದು. ಹಾಗೆ ಮತ್ತು ವಾಯ್ಸ್ ಕೊಡೋದು, ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀವಿ, ಈಗ ವಾಯ್ಸ್ ಕೊಡೋಣ. ನೋಡಿ ಇದನ್ನು ಆಡಿಯೋ ಪ್ರೆಸ್ ಮಾಡಬೇಕು. ಇಲ್ಲ ನೀವು ಯಾವುದಾದ್ರೂ ಮೊದಲೇ ಆಡಿಯೋ ಪ್ರೆಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ ಅಂದರೆ ನೋಡಿ ಇಲ್ಲಿ ಮೈ ಮ್ಯೂಸಿಕ್ ಅಂತ ಐತಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಫೇವ್ರೇಟು, ಆಲ್ ಮ್ಯೂಸಿಕ್ಕು, ಮೆಮೊರಿ ಕಾರ್ಡು ಮ್ಯೂಸಿಕ್ ಇವು
ಮತ್ತು ಕಾಲ್ ರೆಕಾರ್ಡ್ ಮ್ಯೂಸಿಕ್ಕು ಫುಲ್ಲು ಎಲ್ಲ ನಮ್ಮ ವಾಯ್ಸ್ ರೆಕಾರ್ಡ್ ಏನೇನಿರುತ್ತೋ ಅದೆಲ್ಲ ಇರುತ್ತೆ ನೋಡಿ. ರೆಕಾರ್ಡ್ ಮಾಡ್ಕೊಂಡಿರೋದು ಯಾವುದು ಇದು ರೆಕಾರ್ಡ್ ಮಾಡಲ್ಲ ನಾನು. ನನಗೆ ಇಲ್ಲೇ ವಾಯ್ಸು ಕೊಡ್ತೀನಿ ಅಂದರೆ ಕೊಡ್ಬೋದು. ತೋರಿಸಿದ್ದು ಅಷ್ಟೇ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ ನೋಡಿ. ಇಲ್ಲಿ ವಾಯ್ಸ್ ಓವರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ವಾಯ್ಸ್ ಕೊಡೋದಾದರೆ. ನೋಡಿ, ನೀವು ಮೊದಲಿಂದ ಕೊಡಬೇಕಾ ಅಂದರೆ ಮೊದಲಿಂದ ವೀಡಿಯೋ ನೋಡಿ ತೋರಿಸ್ತೀನಿ. ಇಲ್ಲೆಲ್ಲ ಸೆಂಟ್ರಾಗಿದ್ದರೆ ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಅದು ಇಲ್ಲಿಂದನೇ ಬರುತ್ತೆ. ಇದಕ್ಕೆ ವಾಯ್ಸ್ ಇರೋದಿಲ್ಲ. ನೀವು ಇಲ್ಲಿಂದ ಸ್ಟಾರ್ಟಿಂಗಿಂದ ಕೊಡಬೇಕು ಅಂದರೆ ಈ ರೀತಿ ಇದು ಮಾಡ್ಕೊಳ್ಳಿ. ವಾಯ್ಸ್ ಓವರ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಈಗ ವಾಯ್ಸ್ ಓವರ್ ಸ್ಟಾರ್ಟ್ ಆಯಿತು. ನಾನಿಲ್ಲಿ ವಾಯ್ಸ್ ಓವರ್ ಕೊಟ್ಕೊಂಡು ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ವಾಯ್ಸ್ ಓವರು ಇದಾಗುತ್ತೆ ನೋಡಿ. ಇರಿ, ಹಂಗೆ ಇರಿ, ವಾಯ್ಸ್ ಕೊಡ್ತೀನಿ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ. ನಾನು ಸ್ಟಾಪ್ ಮಾಡಿದೆ, ಯಾಕೆ ಅಂದರೆ ಮತ್ತೆ ಏನಾದರೂ ನೀವು ಹೇಳೋದಿದ್ರೆ ನೆನಪು ಮಾಡ್ಕೊಳ್ಳಿ. ಒಂದೇ ಸಲ ನಾವು ವಾಯ್ಸು ಕೊಡ್ತೀವಿ ಅಂದರೆ ಒಂದೊಂದು ಸಲ ಏನೇನೋ ಹೇಳ್ಬಿಡ್ತೀವಿ, ಅದರಲ್ಲಿ ಅದಕ್ಕೆ ಹೇಳ್ತಾ ಇರೋದು. ಈಗ ನೋಡಿ, ಮತ್ತೆ ಏನಾದರೂ ವಾಯ್ಸ್ ಮುಂದಕ್ಕೆ ಕಂಟಿನ್ಯೂ ಮಾಡಬೇಕು ಅಂದರೆ ಮತ್ತೆ ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಹಾಗೆ ಇವತ್ತು ನಮ್ಮ ಮನೆಗೆ ರಾಯರ್ ಫೋಟೋ ತಗೊಂಡು ಬಂದಿದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಸ್ನೇಹಿತರೆ. ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಓಕೆನಾ? ನೋಡಿ, ಇದು ಇಷ್ಟು ವಾಯ್ಸ್ ಕೊಡೋದು. ಈಗ ಇದು ಬಂದೈತೆ ಇಲ್ವ ಅಂತ ಚೆಕ್ ಮಾಡೋಣ ನೋಡಿ. ಈಗ ಚೆಕ್ ಮಾಡೋಣ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ವಾಯ್ಸ್ ಕರೆಕ್ಟಾಗಿ ಬಂದೈತೆ. ಮತ್ತು ಇಲ್ಲೊಂದು ಸಲ ನಿಲ್ಲಿಸಿದ್ವಿ ನೋಡಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಸ್ನೇಹಿತರೆ. ನೋಡಿ, ವಾಯ್ಸು ಬಂದಿದೆ. ನೀವು ಏನು ಬೇಕಾದರೂ ನಿಮ್ಮ ವಿಡಿಯೋ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ನೀವು ವಾಯ್ಸ್ ಕೊಡ್ಬೋದು. ನಾನಿಷ್ಟೇ ಮಾಡೋದು ನೋಡಿ. ನಾನು ಯಾವ ವಿಡಿಯೋದಲ್ಲೂ ಜಾಸ್ತಿ ಏನು ತಲೆಕೆಡ್ಸ್ಕೊಳಕ್ಕೆ ಹೋಗಲ್ಲ. ವಿಡಿಯೋ ಮಾತ್ರ ಚೆನ್ನಾಗಿರಬೇಕು. ಎಫೆಕ್ಟ್ಗಳೆಲ್ಲ ಇವೆಲ್ಲ ಏನು ಕೊಡೋಕ್ಕೋಗಲ್ಲ. ಇದು ಹೆಸ್ರು ಹಾಕ್ತೀನಿ ಮತ್ತು ವಾಯ್ಸ್ ಕೊಡ್ತೀನಿ. ಸೇವ್ ಮಾಡಬೇಕು ಅಂತಂದರೆ ನೋಡಿ, ಇದ್ರ ಮೇಲೆ ಎಕ್ಸ್ಪೋರ್ಟ್ ಮೇಲೆ ಮಾಡ್ಬೋದು ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಸೇವ್ ತೋರಿಸುತ್ತೆ. ನೆಟ್ ಆನ್ ಮಾಡ್ಕೊಂಡು ನಾವು ಇದು ಮಾಡೋಕ್ಕೋದ್ರೆ ಅಡ್ವರ್ಟೈಸ್ಗಳು ಜಾಸ್ತಿ ಬರ್ತವೆ. ನೀವೇನಾದರೂ ಇವಾಗ ತುಂಬ ವೀಡಿಯೋಗಳು ನೀವು ಎಡಿಟ್ ಮಾಡ್ತಾಯಿದ್ದೀವಿ, ಒಂದೊಂದು ವೀಡಿಯೋ ಯಾವುದು ಅಂತ ಗೊತ್ತಾಗಲ್ಲ ಅಂದರೆ ಈ ರೀತಿ ನೀವು ಯಾವುದಕ್ಕೆ ಒಂದೊಂದು ಹೆಸ್ರು ಇಡ್ಬೋದು. ಅದೇಂದ್ರ ಬಗ್ಗೆ ಐತಿ ಅಂತನಾದರೂ ಇಡ್ಬೋದು, ಇಲ್ಲ ನಿಮಗೆ ಗೊತ್ತಾಗುತ್ತೆ ನನಗೆ ಅಂತ ಆದರೆ ಹೆಸ್ರು ಇಡ್ಬೋದು. ನಾನಿಲ್ಲಿ ನೋಡಿ ಸುಮ್ಮನೆ ತೋರ್ಸೋಕ್ಕೋಸ್ಕರ ಪಾರು ಅಂತ ಹಾಕ್ತಾಯಿದ್ದೀನಿ. ಓಕೆ ಮಾಡಿದ್ರೆ ಇದು ಈ ವಿಡಿಯೋ ಅಂತ ಗೊತ್ತಾಗುತ್ತೆ. ನೀವು ಇದರಲ್ಲಿ ಫುಲ್ಲು ಎಚ್ ಡಿ ಯಾವುದಾದ್ರೂ ಇಟ್ಕೊಬೋದು. ನಾನಿಲ್ಲಿ ಫುಲ್ ಎಚ್ ಡಿ ಕೊಟ್ಟಿರ್ತೀನಿ. ಓಕೆ ಮಾಡೋಣ. ಓಕೆ ಮಾಡಿ ಮತ್ತೆ ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಡೌನ್ಲೋಡ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ನೋಡಿ, ಫುಲ್ ವಿಡಿಯೋ ಡೌನ್ಲೋಡ್ ಆಯಿತು. ಈಗ ನೀವು ಯೂಟ್ಯೂಬಿಗೆ ಶೇರ್ ಮಾಡ್ಬೋದು ಅಂದರೆ ಇಲ್ಲೇ ಡೈರೆಕ್ಟ್ ಶೇರ್ ಮಾಡ್ಬೋದು ನೋಡಿ. ಇಲ್ಲ ನಾವು ಗ್ಯಾಲರಿ ಸೇವ್ ಆಗಲಿ ಅಂದರೆ ಡೌನ್ ಕೊಡಬೇಕು ನೋಡಿ. ಕೊಟ್ಟರೆ ಸೇವ್ ಆಗಿರುತ್ತೆ ನೋಡಿ. ಇವಾಗ ಹೋಗಿ ವಿಡಿಯೋದಲ್ಲಿ ಚೆಕ್ ಮಾಡೋಣ ನೋಡಿ. ವಿಡಿಯೋದಲ್ಲಿ ನಮ್ಮ ವಿಡಿಯೋ ನೋಡಿ ಸೇವ್ ಆಗಿದೆ. ಪ್ರಾಜೆಕ್ಟ್ ಅಂತ ಬಂದಿದೆಯಲ್ಲ, ಅದು ಸೇವ್ ಆಗಿದೆ
ನೋಡಿ. ಹಲೋ ಹಾಯ್ ನೋಡಿ ಎಲ್ರಿಗೂ ನಮಸ್ಕಾರ ಸೇವ್ ಆಗಿದೆ. ಸ್ನೇಹಿತರೆ. ಯಾರೆಲ್ಲ ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಷ್ಟೇ ಸ್ನೇಹಿತರೆ, ವಿಡಿಯೋ ದಯವಿಟ್ಟು ರಾಘವೇಂದ್ರ ಎಡಿಟ್ ಮಾಡೋದು ಅಂದರೆ ಇಷ್ಟೇನಾ.